ಹಲೋ ಕರ್ನಾಟಕದ ಜನತೆ, ವೆಲ್ಕಮ್ ಬ್ಯಾಕ್ ಟು ಅಪ್ಡೇಟ್ಸ್ ಕನ್ನಡ 360 ಚಾನಲ್. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಲೈಕ್ ಕೊಡಿ ಮತ್ತು ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಇವಾಗ ಗೃಹಲಕ್ಷ್ಮಿ ಹಣ ಒಟ್ಟಾರೆ 8,000 ರೂಪಾಯಿ ಜಮಾ ಆಗುತ್ತೆ. ಸೊ ನಾನು ಈ ಕಮೆಂಟ್ಸ್ ನೋಡಬೇಕಾದ್ರೆ ಗೊತ್ತಾಗಿದೆ ಏನಪ್ಪ ಅಂದರೆ, ಸೊ ಕೆಲವಷ್ಟು ಫಲಾನುಭವಿಗಳಿಗೆ ಬರೀ 1 ತಿಂಗಳಿದ ಹಣ ಜಮಾ ಆಗಿದೆ. ಸೊ ಅಂಥವ್ರು ತಲೆ ಕೆಡಿಸ್ಕೊಳೋದು ಬೇಡ. ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಅಂದರೆ ಸರ್ಕಾರದ ಕಡೆಯಿಂದ ಆಗಿರೋ ಟೆಕ್ನಿಕಲ್ ಇಶ್ಯೂಸಿಂದ ನಿಮ್ಗೆ ಹಣ ಹಾಕೋಕ್ಕಾಗ್ತಿಲ್ಲ. ಅಟ್ಲೀಸ್ಟ್ ನಿಮ್ಗೆ 1,000 ಬಂದಿದೆ ಅಂದರೆ ನಿಮ್ಮ ಆಧಾರ್ ಲಿಂಕ್ ಆಗಿದೆ, ಈ KYC ಎಲ್ಲ ಮಾಡಿಸಿದ್ದೀರ ಅನ್ನೋದು ಕನ್ಫರ್ಮ್ ಆಯಿತು. ಸೊ ನಿಮಗೆ ಈ ತಿಂಗಳು ಫಸ್ಟ್ ವಾರದಲ್ಲೇ ಹಾಕೋಕ್ಕೆ ಟ್ರೈ ಮಾಡ್ತಾರೆ, ಜಮಾ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಮಿಕ್ಕಿದ್ದು 3 ಕಂತಿನ ಹಣ. ಬಟ್ ಇನ್ನಷ್ಟು ಜನದ್ದು ಏನು ನಾನು ಅಬ್ಸರ್ವ್ ಮಾಡ್ತೀನಿ ಅಂದರೆ, ಅವರಿಗೆ 1 ಕಂತಿನ ಹಣ ಕೂಡ ಬಂದಿಲ್ಲ. ಸೊ ನೀವು ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೊಳೋದು ಬೇಡ. ನಾನು ಇಲ್ಲಿ ಹೇಳೋ ಸ್ಟೆಪ್ಸನ್ನು ನೀವು ಫಾಲೋ ಮಾಡಿದ್ರೆ ನಿಮಗೆ ಒಟ್ಟಿಗೆ ಅಟ್ಲೀಸ್ಟ್ ಈ ವರ್ಷದ 2024 ಜಾನ್ವರಿ ಫಸ್ಟ್ ಮಂತಲ್ಲೇ ನಿಮಗೆ 8,000 ಬರೋ ಚಾನ್ಸಸ್ ಇದೆ. ಸೊ ನಿಮ್ಮದು ಏನೇನೆಲ್ಲ ತಪ್ಪು ಆಗಿರ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ನೀವೇನಾದರೂ ಈ ಸಣ್ಣ ಪುಟ್ಟ ಸಮಸ್ಯೆನ ಪರಿಹರಿಸ್ಕೊಂಡ್ರೆ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹಣ ಬರುವುದರಲ್ಲಿ ಡೌಟೇ ಇಲ್ಲ. ಸೊ ಏನೇನು ತಪ್ಪು ಆಗಿರ್ಬೋದು, ಏನೇನು ಸಮಸ್ಯೆಗಳಿಂದ ನಿಮಗೆ ಹಣ ಬಂದಿಲ್ಲ ಅಂದರೆ ಇನ್ನೂ 1 ಕಂತಿನ ಹಣನೂ ಬಂದಿಲ್ಲ ಅಂತ ತಿಳಿಸ್ಕೊಡ್ತೀನಿ, ಬನ್ನಿ ಫ್ರೆಂಡ್ಸ್. ಸೊ ನಮಗೆ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆ ಒಂದು ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಪ್ರತಿ ತಿಂಗಳು ಖರ್ಚು ನಿಭಾಯಿಸ್ಕೊಳ್ಳಲು ಅಂದ್ಬಿಟ್ಟು ಸರ್ಕಾರ ಉಚಿತವಾಗಿ 2,000 ರೂಪಾಯಿನ ನೀಡ್ತಿತ್ತು. ಸೊ ಕೋಟ್ಯಾಂತರ ಮಹಿಳೆಯರು ಇದರ ಲಾಭನ ಆಲ್ರೆಡಿ ಪಡ್ಕೊತಾ ಇದ್ದಾರೆ. ಸೊ ಈಗಾಗಲೇ 4 ಕಂತಿನ ಹಣನೂ ಕೂಡ ಸರ್ಕಾರ ಜಮಾ ಮಾಡೋಕ್ಕೆ ಎಲ್ಲ ಸಿದ್ಧತೆನೂ ಮಾಡಿಕೊಂಡು ಜಮಾನು ಮಾಡಿದೆ ಆಲ್ರೆಡಿ. ಸೊ ಇಂಥ ಕಂಡೀಷನ್ ಇರುವಾಗ ಸ್ವಲ್ಪ ಜನಕ್ಕೆ ಏನೋ 1 ಕಂತಿನ ಹಣನೂ ಬಂದಿಲ್ಲ. ಫಲಾನುಭವಿಗಳದ್ದು ಏನೇನೆಲ್ಲ ಸಮಸ್ಯೆ ಆಗಿರ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಣ್ಣ ಪುಟ್ಟ ಸಮಸ್ಯೆಯಿಂದ ನಿಮಗೆ ಹಣ ಬರ್ತಿಲ್ಲ. ಸೊ ಏನೇನಪ್ಪ ಅದು ಅಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಗಿ ಏನು ಮಾಡಬೇಕಂದ್ರೆ ಈ KYC ಮಾಡಿಸ್ಬೇಕು. ಸೊ ನೀವು ಮಾಡಿಸಿದ್ದೀರಾ ಅಂದ್ಕೊಂಡ್ರು ಒಂದ್ಸಲ ಕನ್ಫರ್ಮೇಷನ್ಗಾದರೂ ಮತ್ತೇನೆ ನೀವು ಹೋಗ್ಬಿಟ್ಟು ವೆರಿಫೈನ ಮಾಡ್ಕೊಳ್ಳಿ, ಈ KYC ಆಗಿದೆಯೋ ಇಲ್ವೋ ಅಂತ. ಈಗ ಆಲ್ರೆಡಿ ರಾಜ್ಯಾದ್ಯಂತ ಗ್ರಾಮೀಣ ಭಾಗದಲ್ಲಿ 3 ದಿನ ಶಿಬಿರನ ಮಾಡಿದ್ರು. ನೀವೇನಾದರೂ ಆ ಶಿಬಿರನ ಅಟೆಂಡ್ ಮಾಡಿದರೆ ನಿಮಗೆ ಅವರೇ ಹೇಳೋರು ನಿಮ್ಮದು ಈ KYC ಆಗಿದೆಯಾ, ಆಧಾರ್ ಲಿಂಕ್ ಆಗಿದೆಯಾ. ಸೊ ಅವೇನೂ ಆಗಿಲ್ಲ ಅಂದರೆ ಅಲ್ಲೇ ಅವತ್ತೇನೆ ನಿಮಗೆ ಶಿಬಿರದಲ್ಲೇ ಮಾಡ್ಕೊಂಡವ್ರು. ಐ ಹೋಪ್ ನೀವೆಲ್ಲ ಶಿಬಿರದಲ್ಲಿ ಭಾಗವಹಿಸಿದ್ದೀರಾ ಅಂತ ಅನ್ಕೊತೀನಿ. ಆಮೇಲೆ ನಿಮ್ಮ ಖಾತೆಗೆ ಆಧಾರ್ ಲಿಂಕ್ ಆಗಿದೆಯೋ ಇಲ್ವೋ ಅಂತ ತಿಳ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಇದೆ ನಿಮಗೆ ಹಣ ಬರಬೇಕಂದ್ರೆ. ಸೊ ಮತ್ತೆ ಅದನ್ನು ವೆರಿಫೈ ಮಾಡ್ಕೊಳ್ಳಿ, ನಿಮ್ಮ ಖಾತೆಗೆ ಆಧಾರ್ ಲಿಂಕ್ ಆಗಿದೆಯೋ ಇಲ್ವೋ ಅಂತ. ಇಲ್ಲ ಅಂದರೆ ತಕ್ಷಣ ಹೋಗ್ಬಿಟ್ಟು ಬ್ಯಾಂಕಿಗೆ ನಿಮ್ಮದು ಆಧಾರ್ನ ಲಿಂಕ್ ಮಾಡಿಸಿ ಖಾತೆಗೆ. ಸೊ ಏನಾದರೂ ಆಧಾರ್ ಲಿಂಕ್ನ ಮಾಡಿಸಿದ್ರೆ ನಿಮಗೆ ಹಣ ಮಿಸ್ ಆಗೋ ಚಾನ್ಸೇ ಇಲ್ಲ. ಸೊ ಈ ಕಡೆ ಈ KYCನೂ ಆಗಿದೆ, ಆಧಾರು ಲಿಂಕ್ ಆಗಿದೆ ಅಂದರೆ ಮತ್ತೆ ಏನು ಮಾಡಬೇಕು, ಮತ್ತೆ ಏನಕ್ಕೆ ಬರ್ತಿಲ್ಲ. ಸೊ ಇದಕ್ಕೆ ಎಲ್ಲದಕ್ಕೂ ನೀವು ಏನು ಮಾಡಬೇಕಂದ್ರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿನ ಭೇಟಿ ಮಾಡಬೇಕಂದ್ರೆ CDPO ಆಫೀಸರ್ಸ್ನ ನೀವು ಭೇಟಿ ಮಾಡಬೇಕು. ಸೊ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಖಾತೆಗೆ ಏನೇನೆಲ್ಲ ದೋಷ ಇದೆ ಅಂತ ಅವ್ರನ್ನ ಕೇಳ್ಕೊಳ್ಳಿ. ಅವರು ಒಂದು ಸೂಕ್ತ ಪರಿಹಾರನ ಸೂಚಿಸ್ತಾರೆ ನಿಮಗೆ. ಯಾರ್ಯಾರೆಲ್ಲ ಸ್ಥಳೀಯ ಗೃಹಲಕ್ಷ್ಮಿ ಇರ್ತಾರಲ್ಲ ಅವರೆಲ್ಲ ನಿಮ್ಮದು ಹತ್ತಿರದ CDPO ಕಚೇರಿಗೆ ಭೇಟಿ ನೀಡಿಬಿಟ್ಟು ನಿಮ್ಮದು ಗೃಹಲಕ್ಷ್ಮಿ ಪರಿಶೀಲನೆ ಮಾಡ್ಕೊಳ್ಬೋದು. ಸೊ ಈ ಥರ ಮಾಡಿದ್ರೆ ನಿಮಗೆ ಏನೇನೆಲ್ಲ ಸಮಸ್ಯೆಯಿಂದ ನಿಮಗೆ ಹಣ ಬರ್ತಿಲ್ಲ ಅಂತ ಅವರು ಕಂಪ್ಲೀಟಾಗಿ ಡೀಟೇಲಾಗಿ ಹೇಳ್ತಾರೆ. ಸೊ ನೀವು ಏನು ಸಮಸ್ಯೆ ಇದ್ರೂ ನೀವು ಪರಿಹರಿಸ್ಕೊಳ್ಬೋದು. ಸೊ ಇಷ್ಟನ್ನು ನೀವು ಮಾಡಿದ್ರೆ ನಿಮಗೆ ಹಣ ಬರೋದು ಡೌಟೇ ಇಲ್ಲ. ಸೊ ಈ ತಿಂಗಳಲ್ಲಿ ಹಣ ಬರುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಈ ಸಲ ನಾನು ಆಲ್ರೆಡಿ ತಿಳಿಸಿರೋ ಹಾಗೆ ಗೃಹಲಕ್ಷ್ಮಿಯ 4ನೇ ಕಂತಿನ ಆಲ್ರೆಡಿ ಹಣನ ಸರ್ಕಾರದವರು ಬ್ಯಾಂಕಿಗೆ ವರ್ಗಾವಣೆಯನ್ನು ಮಾಡಾಗಿದ್ದಾರೆ. ಸೊ ನಿಮ್ಮ ಬ್ಯಾಂಕ್ ಖಾತೆ ಏನಾದರೂ ಸರಿಯಾಗಿದ್ದರೆ ನಿಮ್ಮ ಖಾತೆಗೆ ಹಣ ಡೆಪಾಸಿಟ್ ಆಗುತ್ತೆ. ನೀವು ಏನಾದರೂ ಆಧಾರ್ ಸೀಡಿಂಗ್ ಮಾಡಿಸಿದ್ರೆ ಬ್ಯಾಂಕ್ ಅಕೌಂಟ್ಗೆ, ಸೊ ಹಣ ನಿಮ್ಮ ಖಾತೆಗೆ ಡೆಪಾಸಿಟ್ ಆಗಿರುತ್ತೆ. ಸೊ ಈಗ ಆಲ್ರೆಡಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಬೆಳಗಾವಿ, ಹಾವೇರಿ ಹೀಗೆ ಮುಂತಾದ 15 ಜಿಲ್ಲೆಗೆ 4ನೇ ಕಂತಿನ ಹಣ ಜಮಾ ಆಗಿದೆ. ಸೊ ನಿಮ್ಮ ಜಿಲ್ಲೆನೂ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಅದಕ್ಕೆ ಯಾವ್ಯಾವ ಜಿಲ್ಲೆಗೆ ಹಾಕಿದ್ದಾರೆ ಅಂತಲೇ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ವಿಡಿಯೋ ನೋಡಿಲ್ಲ ಅಂದರೆ ವಿಡಿಯೋನ ಚೆಕ್ ಮಾಡಿ. ಯಾರ್ಯಾರಿಗೆಲ್ಲ ಇನ್ನು ಹಣ ಬಂದಿಲ್ಲ ಟೆನ್ಷನ್ ಆಗಬೇಡಿ. ಸೊ ನಿಮ್ಮದು ಹತ್ತಿರದ CDPO ಆಫೀಸ್ಗೆ ಹೋಗ್ಬಿಟ್ಟು ಭೇಟಿ ನೀಡ್ಬಿಟ್ಟು ಏನು ಸಮಸ್ಯೆ ಇದೆ ಅಂತ ತಿಳ್ಕೊಂಡು ಪರಿಹರಿಸ್ಕೊಳ್ಳಿ. ಸೊ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮುಗಿಸ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಸೊ ನಿಮ್ಗೆ ಏನೇ ಪ್ರಾಬ್ಲಮ್ ಇತ್ತು ಅಂದರೆ ಕಮೆಂಟ್ನ ಮಾಡಿ. ಧನ್ಯವಾದಗಳು.